ಹಾಯ್ ಎಲ್ಲರೂ ನಮಸ್ಕಾರ. ನಾನಿವತ್ತು ಒಂದು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗಿದ್ದು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡೋದು ತೋರಿಸಾತೀನಿ. ಅಂದರೆ ನಾವು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಮಾಡಬೇಕಾದ್ರೆ ನಾವು ಫ್ರಂಟ್ ನೆಕ್ಕನ್ನು ಹೆಂಗೆ ಕಟ್ ಮಾಡ್ಕೋಬೇಕಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಕರೆಕ್ಟಾಗಿ ಅವ್ರದ್ದು ಎಷ್ಟು ಮೆಜರ್ಮೆಂಟ್ ಇರುತ್ತಲ್ಲ ಅಷ್ಟನ್ನು ನಾವು ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡಬೇಕು. ಮತ್ತು ಸ್ವಲ್ಪ ಬ್ರಾಡಾಗಿ ಇಟ್ಕೋಬೇಕು ರೀ. ಅಂದರೆ ನಮ್ದು ಏನಾಗುತ್ತೆ ಥ್ರೆಡ್ ಪೈಪಿಂಗಿದ್ದು ಫಿನಿಶಿಂಗು ನಮ್ಮ ನೆಕ್ಕನ್ನು ಫಿನಿಶಿಂಗ್ ಬ್ರಾಡಾಗಿ ಸಿಗ್ತೈತಿ. ಯಾಕಂದರೆ ರೆಡಿ ಆದಮೇಲೆ ಈಗ ನಾವು ನಾರ್ಮಲ್ ಬ್ಲೌಸ್ ಹೊಲಿಯೋದು ಮುಂದೆಲ್ಲ ರೆಡಿ ಆದಮೇಲೆ ಸ್ವಲ್ಪ ನೆಕ್ಕನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಲ್ಲ, ಅದಕ್ಕೆ ಈಗಲೂ ಸಹ ನಾವೇನು ಮಾಡಬೇಕು, ಫಸ್ಟನ್ನು ನಾವೇನು ಮಾಡಬೇಕು, ಇದನ್ನು ಆಮೇಲೆ ಏನೂ ಟ್ರಿಮ್ಸ್ ಮಾಡೋಕ್ಕೆ ಬರೋಂಗಿಲ್ಲ ರೀ. ಇದು ಈ ರೀತಿ ಮಾಡೋದ್ರಿಂದ ಅದಕ್ಕೆ ನಾವೇನು ಮಾಡಬೇಕು, ಫಸ್ಟ ಬ್ರಾಡಾಗಿ ಕಟ್ ಮಾಡಬೇಕು. ನೋಡಿರಿ, ಇಲ್ಲಿ ನಾನು ಬ್ರಾಡಾಗಿ ಕಟ್ ಮಾಡ್ಕೊಂಡೀನಿ. ಬ್ರಾಡಾಗಿ ಅಂದ್ರೆ ಅಲ್ಲೊಂದು ಕೆಳಗಡೆ ಮೇಲೆ ನೆಕ್ 2.5 ಇಂಚದು ಇತ್ತಂದ್ರೆ ತೆಳಗಡೆ 3.25 2.25 ಇಟ್ಟು ನಾವು ರೌಂಡ್ ಶೇಪ್ ತೆಗಿಬೇಕು. ಅಂದ್ರೆ ನಾವು ಫಿನಿಶಿಂಗಾಗಿ ಕರೆಕ್ಟಾಗಿ ಬರುತ್ತೆ. ನಾನೀಗ ಮಾಡಿ ತೋರಿಸ್ತೀನಿ ರೀ. ನೀವು ಪೂರ್ತಿ ವಿಡಿಯೋನ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಕೊನೆವರೆಗೂ ನೋಡಿದ್ರೆ ಅಂದರೆ ನಿಮ್ಗೆ ಇದ್ರ ಡೀಟೇಲ್ಸ್ ತಿಳಿತೈತಿ. ನಾನು ನೋಡಿರಿ ಇದನ್ನು ಈಗೇನು ಮಾಡಿದೆ, ಥ್ರೆಡ್ ಪೈಪಿಂಗ್ ಲೈನಿಂಗಿಗೆ ಅಟ್ಯಾಚ್ ಮಾಡಿದೆ. ಇದ್ರದ್ದು ಏನೈತಲ್ಲ, ಮೇನ್ ಫ್ಯಾಬ್ರಿಕನ್ನು ಸೀದಾ ಬಟ್ಟೆ ಇಟ್ಕೋಬೇಕು. ನಾವು ಮಾರ್ಕ್ ಹಾಕಿ ತೋರಿಸಿದ್ನಲ್ಲ ಆ ರೀತಿ ಇಟ್ಕೊಂಡು ನೆಕ್ಸ್ಟ್ ಇದೇನು ನಾವು ಪೈಪಿಂಗ್ ಹಚ್ಚಿದ್ವಲ್ಲ ಅದು ತೆಳಗಡೆ ಹೋಗಬೇಕು. ನೋಡಿರಿ, ಈ ರೀತಿ ತೆಳಗಡೆ ಹೋಗಿಂದ ನಾವು ಏನು ಮಾಡಬೇಕು, ಒಂದು ಸ್ಟಿಚ್ಚನ್ನು ಹಾಕಬೇಕು. ಅದು ಮೇಲೆ ನಮಗೆ ಕಾಣಬಾರ್ದು ರೀ. ನಾವು ಏನು ಇನ್ವಿಸಿಬಲ್ ಪೈಪಿಂಗ್ ಮಾಡಿವಲ್ಲ ಅದು ಕಾಣಬಾರ್ದು ನಮಗೆ. ಆ ರೀತಿ ಇದನ್ನು ನಾವು ಸೆಟ್ ಮಾಡಿ ಇಟ್ಕೊಂಡು ನಾವು ಪೈಪಿಂಗನ್ನು ಹಚ್ಚಬೇಕು. ಅಂದರೆ ನಮಗೆ ಅದು ಆಮೇಲೆ ಪೈಪಿಂಗ್ ಮಾತ್ರ ವಿಸಿಬಲ್ ಆಗ್ತೈತಿ. ನಾನು ತೋರಿಸ್ತೀನಿ ನೋಡಿರಿ ಫಿನಿಶಿಂಗ್ ನಿಮ್ಗೆ. ಈ ರೀತಿ ಆದಮೇಲೆ ನಾವು ಇದನ್ನು ಟರ್ನ್ ಮಾಡ್ಕೋಬೇಕು. ಈಗ ನೋಡಿರಿ ಎಷ್ಟು ನೀಟಾಗಿ ಬಂದೈತೆ ರೀ. ರೆಡ್ ಕಲರ್ ಬ್ಲೌಸು ಬಾರ್ಡ್ರ್, ಇದು ಇಳ್ಕಲ್ ಸಾರಿ ಬ್ಲೌಸ್ ಇದೆ. ಭಾಳ ನೀಟಾಗಿ ಬಂದೈತೆ ರೀ, ಭಾರಿ ಮಸ್ತ್ ಕಾಣ್ತೈತಿ. ನೋಡಿರಿ, ಈ ರೀತಿಯಾಗಿ ಅದನ್ನು ಸ್ವಲ್ಪ ಟ್ರಿಮ್ಸ್ ಕಟ್ ಮಾಡ್ಕೋಬೇಕು. ಅಂದರೆ ನಮ್ಗೆ ಏನಾಗುತ್ತೆ ನೋಡಿರಿ, ನಾನು ಏನು ಮಾರ್ಕ್ ಹಾಕಿದ್ನಲ್ಲ ಅಲ್ಲಿ ಒಂದು ಸ್ಟಿಚ್ ಹಾಕೋಬೇಕು ರೀ. ಈಗ ಲೈನಿಂಗ್ ಮೇಲೇ ಒಂದು ಸ್ಟಿಚ್ಚನ್ನು ಹಾಕೋಬೇಕು. ಮೇನ್ ಫ್ಯಾಬ್ರಿಕ್ಕಿಗೆ ಇರಬಾರ್ದು, ಬರೀ ಲೈನಿಂಗಿಗೆ ಮಾತ್ರ ನಾನು ತೋರಿಸಿದ್ನಲ್ಲ ಅಲ್ಲೇ ಪೂರ್ತಿ ನೆಕ್ವರೆಗೂ ನನ್ನ ನೆಕ್ ಏನು ಪೈಪಿಂಗ್ ಹಚ್ಚಿವಲ್ಲ ಅಲ್ಲೆಲ್ಲನೂ ಈ ರೀತಿ ನೋಡಿರಿ ಟರ್ನ್ ಮಾಡಿದ್ರೆ ಎಷ್ಟು ನೀಟಾಗಿ ಬರುತ್ತೆ ರೀ. ನೋಡಿರಿ, ವೇರ್ ಮಾಡಿದಾಗಂತೂ ಭಾಳ ಚೆಂದ ಕಾಣ್ತೈತೆ ರೀ. ಇದು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ನೀವು ಟ್ರೈ ಮಾಡಿ ನೋಡಿರಿ, ಈಸಿ ಐತ್ರಿ. ಇದು ನೀವು ಹೊರಗಡೆ ಥ್ರೆಡ್ ಪೈಪಿಂಗ್ ತರಕ್ಕೆ ಹೋದ್ರಂದ್ರೆ ಕ್ವಾಲಿಟಿನೂ ಚಲೋ ಇರೋಂಗಿಲ್ಲ, ಪ್ಲಸ್ ನಮಗೆ ಅದು ಹಚ್ಚಕ್ಕೆ ಕಂಫರ್ಟು ಆಗೋಂಗಿಲ್ಲ. ಡಾರ್ಕ್ ಕಲರ್ಸ್ ಇರ್ತಾವೆ. ನೀವು ಒಂದು 80 ಮೀಟರ್ಸ್ವರೆಗೂ ಒಂದು ಇದನ್ನು ತೊಗೊಂಬಂದು ಬಟ್ಟೆಯನ್ನು ತೊಗೊಂಬಂದು ನಾನು ಫೋಲ್ಡ್ ಮಾಡೋದು ತೋರಿಸ್ತೀನಿ ನಿಮಗೆ. ಪೈಪಿಂಗ್ ಫೋಲ್ಡ್ ಹೆಂಗೆ ಮಾಡ್ಬೇಕಂತೇಳಿ ಆ ರೀತಿ ಫೋಲ್ಡ್ ಮಾಡಿ ನೀವು ಸ್ಟಿಚ್ ಮಾಡಿರಿ, ಭಾಳ ನೀಟಾಗಿ ಬರುತ್ತೆ. ನಾನು ತೋರಿಸ್ತೀನಿ ಬೇಕಾದ್ರೆ ಇನ್ನೊಂದು ಸಲ ಯಾವಾಗಾರ ಹಾಕಿ ನಾನು ವಿಡಿಯೋನ ಇನ್ನೊಂದು ಸಲ ನಾನು ತೋರಿಸ್ತೀನಿ, ನೋಡಿ ಟ್ರೈ ಮಾಡಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಅಮೌಂಟೂ ಸೇವ್ ಆಗ್ತೈತಿ ಮತ್ತು ಕ್ವಾಲಿಟಿನೂ ಚಲೋ ಬರ್ತೈತಿ. ನೋಡಿರಿ, ಈ ರೀತಿಯಾಗಿ ಅದನ್ನು ಸ್ಟಿಚ್ಚನ್ನು ಮಾಡಬೇಕು. ಈಗ ಇನ್ನೊಂದು ಸೈಡ್ ನಾನು ನಿಮಗೆ ಮಾಡಿ ತೋರಿಸಾತೀನಿ. ಈ ರೀತಿ ಮತ್ತೆ ಟ್ರಿಮ್ ಮಾಡ್ಕೋಬೇಕು. ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಹಚ್ಚಿದ ಮೇಲೆ ಈ ರೀತಿ ಟ್ರಿಮ್ ಮಾಡಿಕೊಂಡು ಟರ್ನ್ ಮಾಡಬೇಕು. ಈಗ ಲೈನಿಂಗ್ ಮೇಲೇ ಸ್ಟಿಚ್ ಹಾಕಬೇಕು. ಇದು ಇನ್ನೊಂದು ಸೈಡಿಂದ ನಿಮಗೆ ತೋರ್ಸಾಕತ್ತೀನಿ. ಈ ರೀತಿ ಸ್ಟಿಚ್ ಆದಮೇಲೆ ಟರ್ನ್ ಮಾಡಿ ನಾವು ಅದನ್ನು ಲೈನಿಂಗಿಗೆ ಮೇನ್ ಫ್ಯಾಬ್ರಿಕನ್ನು ದೊಡ್ಡ ಹೊಲಿಗೆ ನಿಟ್ಟೇನೆ ಅಟ್ಯಾಚ್ ಮಾಡ್ಕೋಬೇಕು ರೀ. ನಾರ್ಮಲಾಗಿ ಎಕ್ಸ್ಟ್ರಾ ಇರುವಂಥ ಬಟ್ಟೆಗಳನ್ನೆಲ್ಲನೂ ಕಟ್ ಮಾಡಿ ತೆಗಿಬೇಕು. ನೋಡಿ, ಈ ರೀತಿಯಾಗಿ ಇದನ್ನು ಸ್ವಲ್ಪ ದೊಡ್ಡ ಹೊಲಿಗೆ ಇಟ್ಟು ಅಟ್ಯಾಚ್ ಮಾಡ್ಕೊಳ್ಳೋದು. ಅಟ್ಯಾಚ್ ಮಾಡ್ಕೊಳ್ಳೋದು ಮುಂದೆ ದೊಡ್ಡ ಹೊಲಿಗೆ ಇಟ್ಟು ಅಟ್ಯಾಚ್ ಮಾಡಿದರೆ ನಮಗೆ ನಡೀತೈತಿ. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಂಡು ಬಂದರೆ ಈಸಿ ಆಗ್ತೈತಿ. ನಾನು ಈ ಫ್ರಂಟ್ ಪಾರ್ಟ್ ಒಳಗೆ ಥ್ರೆಡ್ ಪೈಪಿಂಗ್ ಹಚ್ಚೋದು ಒಂದು ಸ್ವಲ್ಪ ಏನಾಗ್ತೈತಿ ಅಂದರೆ ರೆಡಿ ಆದಮೇಲೆ ಹತ್ತಿ ಬಂದುಬಿಡ್ತಾವೆ ರೀ. ಅವಾಗ ಏನಾಗ್ಬಿಡ್ತೈತಿ, ನಮ್ಗೆ ಬ್ಲೌಸ್ ಫಿನಿಶಿಂಗ್ ಕರೆಕ್ಟಾಗಿ ಫಿಟ್ಟಿಂಗ್ ಕುಂದ್ರಂಗಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಕರೆಕ್ಟಾಗಿ ಫಸ್ಟ್ ನಾವು ಥ್ರೆಡ್ ಪೈಪಿಂಗ್ ಮಾಡಿದ ಮೇಲೆ ಏನೂ ಟ್ರಿಮ್ಸ್ ಮಾಡೋಕ್ಕೆ ಬರೋಂಗಿಲ್ಲ ರೀ. ಫಸ್ಟೇ ಏನು ಮಾಡ್ತಿರಲ್ಲ ಅಷ್ಟೇ ಮಾಡೋದಿರ್ತೈತಿ. ಅದಕ್ಕೆ ಏನು ಮಾಡಬೇಕು, ಫಸ್ಟ್ನೇ ಎಲ್ಲ ಟ್ರಿಮ್ಸ್ ಮಾಡಿ ಒಂದು 1/4 ಇಂಚ್ವರೆಗೂ ಹೆಚ್ಚಿಗೆ ಬ್ರಾಡಾಗಿ ತೆಗೆದು ಕಟ್ ಮಾಡಿ ನೀವು ಬ್ಲೌಸ್ ಸ್ಟಿಚ್ ಮಾಡಿದ್ರಂದ್ರೆ ನೆಕ್ ಕರೆಕ್ಟಾಗಿ ಬರುತ್ತೆ. ನೋಡಿ, ಡಾಚ್ ಹಿಡಿತೀನಿ. ಫಸ್ಟ್ ಈ ಡಾಚ್ ಹಿಡಿಬೇಕು. ಡಾಚ್ ಹಿಡಿಬೇಕಾದ್ರೂ ನಾನು ಇಲ್ಲೊಂದು ಟ್ರಿಕ್ಸ್ ಹೇಳ್ತೀನಿ ನಿಮಗೆ. ಕರೆಕ್ಟಾಗಿ ಪರ್ಫೆಕ್ಟಾಗಿ ನಿಮ್ಮ ಬ್ಲೌಸ್ ಜಸ್ಟ್ ಚಪ್ಪಟೆಯಾಗಿ ಕುಂದ್ರಂಗಿಲ್ಲ ರೀ. ಕರೆಕ್ಟಾಗಿ ನೀಟಾಗಿ ಕಪ್ಸಾಗಿ ಕುಂದಿರ್ತೈತಿ. ಅದನ್ನು ಹೆಂಗೆ ಹೊಲಿಬೇಕಂತ ಹೇಳ್ತೀನಿ ನೋಡಿರಿ. ಇದನ್ನು ಏನು ಮಾಡಬೇಕು, ಒಂದು ದೊಡ್ಡ ಹೊಲಿಗೆಯನ್ನು ಇಟ್ಟು ಈ ರೀತಿಯಾಗಿ ನಾವೆಲ್ಲ ಡಾಚ್ ಹಾಕ್ತೀವಲ್ಲ
ರೀತಿಯಾಗಿ ಇಲ್ಲೊಂದು ಸ್ಟಿಚ್ ಆಗ್ಬೇಕು ನೋಡಿ. ನಾನು ತೋರಿಸಾತಿಲ್ಲ ಪ್ಲೇನ್ ಅದೇನು ನಾವು ಡಾಚ್ ಹಿಡಿದು ಸೆಂಟ್ರ್ ಲೈನ್ ಹಾಕ್ಕೊಂಡಿರ್ತೀವಲ್ಲ ಆ ಲೈನ್ ಮೇಲೆ ನಾವು ಸ್ಟಿಚ್ ಹಾಕಬೇಕು. ಈಗ ಡಾಚನ್ನು ಹಿಡಿಬೇಕು, ಪರ್ಫೆಕ್ಟಾಗಿ ಬರುತ್ತೆ. 1.5 ಇಂಚು ಮತ್ತು 3 ಇಂಚ್ ಹೈಟಿಗೆ ತೊಗೊಂಡು ನಾನು ಸ್ವಲ್ಪ ಚೆಸ್ಟ್ ಹೆವಿ ಚೆಸ್ಟ್ ಇರೋದ್ರಿಂದ ಈ ರೀತಿ ಮಾಡಿ ನೀವು ಸ್ಟಿಚ್ ಮಾಡಿರಿ ಎಷ್ಟು ಕರೆಕ್ಟಾಗಿ ಬರ್ತಾವ್ರಿ ನೋಡಿರಿ. ಎರಡೂ ಕಡೆನೂ ನಾನು ಇದೇ ರೀತಿನೇ ಹಿಡಿತೀನಿ ಮತ್ತು ನಾವು ಡಾಚ್ ಹಿಡಿಯುವಂತೂ ಕರೆಕ್ಟಾಗಿ ಬರ್ತಾವೆ. ನಮಗೆ ಉಗ್ದಂಗೆ ಅದು ಇದು ಏನೂ ಫಿನಿಶಿಂಗ್ ಕೆಡಂಗಿಲ್ಲ. ಈ ರೀತಿಯಾಗಿ ನೀವು ಮಾಡಿ ಟ್ರಿಕ್ಸ್ ಮಾಡಿ ಯೂಸ್ ಮಾಡಿ ನೀವು ಈ ರೀತಿ ಇದು ಸ್ಟಿಚ್ ಮಾಡಿದ್ರಿ ಅಂದರೆ ಪರ್ಫೆಕ್ಟಾಗಿ ಬರ್ತೈತೆ ನೋಡಿರಿ. ಚಂದ ಕಪ್ಸ್ ರೆಡಿ ಆಯ್ತಲ್ಲ ನಿಮಗೆ. ನಾರ್ಮಲ್ ಬ್ಲೌಸ್ ರೀ ಇದು, ಭಾಳ ಕಟೋರಿ ಬ್ಲೌಸ್ ಹಂಗೇ ಕುಂದಿರ್ತಾವೆ ಈ ರೀತಿ ನೋಡಿರಿ. ಈಗ ಮತ್ತೆ ಇಲ್ಲಿನ ನಾನು ಒಂದು ಸ್ಟ್ರೇಟ್ ಸ್ಟಿಚ್ ಹಾಕ್ತೀನಿ. ಏನು ನಾವು ಡಾಚ್ ಎಲ್ಲಿ ಹಿಡಿತೀವಲ್ಲ ಇದ್ರ ಮೇಲೆ ನಾವು ಏನು ಮಾಡಬೇಕು, ಅಲ್ಲೊಂದು ಸ್ಟಿಚ್ ಹಾಕಬೇಕು ನೋಡಿರಿ. ಈ ರೀತಿ ಸ್ಟಿಚ್ ಹಾಕಬೇಕು. ಈಗೇನೆ ನೋಡಿರಿ ಡಾಚ್ ಹಿಡಿಬೇಕು ನೋಡಿ. ಇಲ್ಲಿದು ಫಸ್ಟ್ ಇದನ್ನು ಹಿಡಿಬೇಕು, ಈ ರೀತಿಯಾಗಿ ಹಿಡಿದು ಹಾಕಬೇಕು ನೋಡಿರಿ. ಇದನ್ನು ಸಹ ನೋಡಿರಿ ನಾನು ತೋರಿಸ್ತೀನಿ. ಮಾರ್ಕ್ ಐತಿ, ಲೈಟಾಗಿ ಐತಿ, ನಿಮಗೆ ಕಾಣಿಸ್ತಾ ಇಲ್ಲ ಅಂಥೇಳಿ ನಾನು ಇನ್ನೊಮ್ಮೆ ಮಾರ್ಕ್ ಹಾಕಿ ತೋರಿಸ್ತಿದ್ದೆ. ಅದನ್ನು ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಹಾಕಬೇಕು ನೋಡಿರಿ. ಈ ರೀತಿ ಬೇಕು. ನೆಕ್ಸ್ಟ್ ಇಲ್ಲೊಂದು ಸ್ಟಿಚ್ ಇಲ್ಲೊಂದು ಬರುತ್ತಲ್ಲ ನೋಡಿರಿ. ಈ ರೀತಿ ಅಂದರೆ ನಮಗೆ ಹಿಡಿಬೇಕಾದ್ರೆ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ವೇರಿಯೇಷನ್ಸ್ ಆ ಕಡೆ ಈ ಕಡೆ ಸರಿದಾಡೋದು ಅದೇನೂ ಆಗಂಗಿಲ್ಲ. ನಮಗೊಂದು ಜಡ್ಜ್ಮೆಂಟ್ ಸಿಗ್ತೈತಿ ಮತ್ತು ಫಿನಿಶಿಂಗು ಚಲೋ ಆಗ್ತೈತೆ ಆ ರೀತಿ ಸ್ಟಿಚ್ ಹಾಕೋದ್ರಿಂದ. ಈಗ ಆ ರಿಮೂವ್ ಏನು ಹಾಕಿರ್ತೀವಲ್ಲ ಸ್ಟಿಚ್ಚನ್ನು ರಿಮೂವ್ ಮಾಡಿರಿ ನಡೀತೈತೆ ನೋಡಿರಿ. ನಾನು ರಿಮೂವ್ ಮಾಡತ್ತಿಲ್ಲ, ಅದನ್ನು ಸ್ಟಿಚ್ಚನ್ನು ರಿಮೂವ್ ಮಾಡಿಬಿಡ್ರಿ, ಮುಗೀತು. ಇಷ್ಟು ಮಾಡಿದ್ರೆ ನಿಮಗೆ ಫಿನಿಶಿಂಗು ಚೆನ್ನಾಗಿ ಸಿಗ್ತೈತಿ. ಇದಕ್ಕೆ ಈಗ ನಾವು ಕ್ರಾಸ್ ಬೆಲ್ಟನ್ನು ಹಚ್ಚೋದನ್ನು ತೋರಿಸ್ತೀನಿ ರೀ. ಕ್ರಾಸ್ ಬೆಲ್ಟನ್ನು ನೋಡಿರಿ ಎರಡೂ ಕಡೆನೂ ಅದು ಬಟ್ಟೆನ ಸ್ವಲ್ಪ ಕಟ್ ಮಾಡಿ ಈ ರೀತಿ ಮಡಚ್ಕೊಂಡು ಹೊಲಿದ್ರಿಂದ ಡಾಚಿನ ಬಟ್ಟೆ ಅಂದರೆ ಇನ್ನೂ ಫಿನಿಶಿಂಗ್ ಅದು ಒಂಥರ ಅದನ್ನು ಹೊಲಿದ್ರೇ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ಆ ರೀತಿ ಫಿನಿಶಿಂಗ್ ಮಾಡಿರಿ ಮತ್ತು ನಮಗೆ ಅಲ್ಲಿ ಬಟ್ಟೆ ಭಾಳಷ್ಟು ಹಿಂಗೆ ಕುಪ್ಪೆ ಕುಂತಂಗೆ ಆಗೋಲ್ಲ. ಸ್ವಲ್ಪ ಕಟ್ ಮಾಡಿ ತೆಗೆದು ಸ್ಟಿಚ್ ಮಾಡಿದ್ರೆ ಅಂದರೆ ಬಟ್ಟೆ ಚಲೋ ಕುಂದಿರ್ತೈತಿ ನೋಡಿರಿ. ಈ ರೀತಿಯಾಗಿ ರೆಡಿ ಆಯ್ತು ನೋಡಿರಿ. ನೆಕ್ ನಮ್ದು ಎಷ್ಟು ಕರೆಕ್ಟಾಗಿ ರೌಂಡ್ ಶೇಪ್ ಬಂದೈತಲ್ಲ ರೀ, ಅದಕ್ಕೆ ನಾವು ಈ ರೀತಿ ಬರಬೇಕಂದ್ರೆ ಫಸ್ಟೇ ನಾವು ಬ್ರಾಡಾಗಿಟ್ಟು ಮಾಡಬೇಕು ಅಂದ್ರೆ ಕರೆಕ್ಟಾಗಿ ಬರ್ತೈತಿ. ನಾನು ನಿಮ್ಗೆ ಇದ್ರದ್ದು ಎಲ್ಲ ಕ್ರಾಸ್ ಬೆಲ್ಟ್ ಹಚ್ಚಿದ ಮೇಲೆ ಫಿನಿಶಿಂಗ್ ತೋರಿಸ್ತೀನಿ ನಿಮಗೀಗ ನೋಡಿರಿ. ಕ್ರಾಸ್ ಬೆಲ್ಟನ್ನು ಹಚ್ಚೋದನ್ನು ತೋರಿಸ್ತೀನಿ ಈಗ. ಈ ರೀತಿ ಕ್ರಾಸ್ ಬೆಲ್ಟನ್ನು ಇಟ್ಕೋಬೇಕು. ಅದು ಯಾವ ಕಡೆ ಬರುತ್ತೆ ಆ ಕಡೆ ಅದನ್ನು ಆ ರೀತಿ ಅದ್ರ ಮೇಲೆ ಹಾಕಿ ಈಗ ಸ್ಟಿಚ್ಚನ್ನು ಮಾಡಬೇಕು. ನಾನು ಸ್ವಲ್ಪ ಎಕ್ಸ್ಟ್ರಾ ಇದೆ ಅಂತ ಕಟ್ ಮಾಡ್ಕೊಂಡೆ ರೀ. ಕರೆಕ್ಟಾಗಿ ಅದರ ಮೇಲೆ ಇಟ್ಟು ಸ್ಟಿಚ್ ಮಾಡಬೇಕೀಗ. ಈ ರೀತಿ ಸ್ಟಿಚ್ ಮಾಡಬೇಕು ನೋಡಿರಿ. ಈ ರೀತಿ ಮಾಡಿಕೊಂಡು ನಾವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡೋದ್ರಿಂದ ನಮಗೆ ಒಳಗಿನ ಥ್ರೆಡ್ಸ್ ಎಲ್ಲ ಸ್ಟಿಚ್ ಮಾಡೋ ಬಟ್ಟೆಗಳೆಲ್ಲ ಒಳಗಡೆ ಹೋಗಿಬಿಡ್ತಾವೆ. ಈ ರೀತಿ ಸ್ಟಿಚ್ ಮಾಡಬೇಕು. ನಾವು ಈಗ ಅದನ್ನು ಒಳಗಿನ ಬಟ್ಟೆನ ಈ ರೀತಿ ಹೊರಗೆ ತೆಗೆದ್ರಿಂದ ನಮಗೆ ಕರೆಕ್ಟಾಗಿ ಇದು ಸಿಗ್ತೈತಿ, ಕರೆಕ್ಟ್ ರೆಡಿ ಆಗ್ತೈತಿ. ಈ ರೀತಿ ಎರಡೂ ಕಡೆ ಒಂದೊಂದು ಸ್ಟಿಚ್ ಹಾಕ್ರಿ. ಈಗ ಇಲ್ಲಿ ಒಂದು ಸ್ಟಿಚ್ ಹಾಕಬೇಕು, ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಕೆಳಗೆ ಇನ್ನೂ ಒಂದು ಅಲ್ಲೊಂದು ಸ್ಟಿಚ್ ಹಾಕಬೇಕು. ನೋಡಿರಿ ಈ ರೀತಿನೇ ಎರಡೂ ಕಡೆದ್ದು ಇದನ್ನು ಡಾಟ್ಸನ್ನು ಹಿಡಿದು ಕರೆಕ್ಟಾಗಿ ಇದು ಮಾಡಿ ಕ್ರಾಸ್ ಬೆಲ್ಟನ್ನು ಹಚ್ಚಿ ರೆಡಿ ಮಾಡಿಕೊಂಡೆ. ಇನ್ನೊಂದು ಸೈಡ್ ನಿಮಗೀಗ ಉಕ್ಕಿನ ಪಟ್ಟಿ ಹಚ್ಚೋದನ್ನು ತೋರ್ಸಾಕತ್ತೀನಿ. ಈ ರೀತಿಯಾಗಿ ಉಕ್ಕಿನ ಪಟ್ಟಿನ ಎರಡೂ ಕಡೆ ಏನು ಮಾಡಬೇಕು, ಈಗ ಫೋಲ್ಡ್ ಮಾಡಬೇಕು. ಯಾಕಂದ್ರೆ ನೆಕ್ ರೆಡಿಯಾಗಿರ್ತೈತೆ ರೀ. ಅದಕ್ಕೆ ಎರಡೂ ಕಡೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ತೆಗೆದು ಇಲ್ಲಿ ಮೇಲೆ ಈ ರೀತಿ ಟರ್ನ್ ಮಾಡಿದ್ಮೇಲೆ ಆ ಲೈನ್ ಹಚ್ಚಿರ್ತೀವಲ್ಲ ಅದರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿ ಹಾಕಿಕೊಂಡು ಈಗ ಅದನ್ನು ಹೊಲಿಸ್ಕೊಟ್ಟು ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕು ನೋಡಿರಿ. ನಾನು ಈ ರೀತಿ ಟರ್ನ್ ಮಾಡಿ ಅದನ್ನು ಮತ್ತೆ ಒಳಗಡೆ ನಮ್ಮ ಬ್ಲೌಸ್ ಸೈಡ್ ಟರ್ನ್ ಮಾಡಿ ಇಲ್ಲಿ ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕು ನೋಡಿರಿ. ಈ ರೀತಿ ಬ್ಲೌಸನ್ನು ಇದೇ ರೀತಿನೇ ಇನ್ನೊಂದು ಸೈಡ್ನ ಹಚ್ಚೋದನ್ನು ತೋರಿಸ್ತೀನಿ.
ಬಟ್ಟೆ ಉಕ್ಕಿನ ಮಣಿ ಇರುತ್ತಲ್ಲ ಅದನ್ನು ಹಚ್ಚಿ ತೋರಿಸಾತೀನಿ ರೀ. ಈ ರೀತಿ ಒಳಗಡೆ ಅರ್ಧ ಕಾಲು ಇಂಚಿನಷ್ಟು ಬಣ್ಣಚ್ಕೊಂಡು ಸ್ಟಿಚ್ ಮಾಡ್ತಾ ಹೋಗಬೇಕು. ನಾನು ಈಗ ಇಲ್ಲಿ ಮೇನ್ ಫ್ಯಾಬ್ರಿಕನ್ನು ತೊಗೊಂಡಿನಿ. ಯಾವಾಗಲೂ ನಾವು ಉಕ್ಕಿನ ಪಟ್ಟಿ ಉಕ್ಕಿನ ಮಣಿ ಪಟ್ಟಿ ಎರಡೂ ಹಚ್ಚೋ ಹೊತ್ನಾಗ ತೆಳಗಿನ ಸೈಡಿಂದ ನಾವು ವೇಸ್ಟ್ ಸೈಡಿಂದನೇ ಸ್ಟಿಚ್ ಮಾಡ್ಕೊತಾ ಬರಬೇಕು. ಅಂದರೆ ನಮ್ಮ ಸ್ಟಿಚಿಂಗ್ ಕರೆಕ್ಟಾಗಿ ಬರ್ತೈತಿ. ಈಗ ನೋಡಿರಿ, ನಾನು ಎಕ್ಸ್ಟ್ರಾ ಬಟ್ಟೆ ಇತ್ತಂತೆ ಕಟ್ ಮಾಡಿಕೊಂಡೆ, ಅದನ್ನು ಮಡಿಚಿ ಸ್ಟಿಚ್ನೂ ಮಾಡಿಕೊಂಡೆ. ಇದು ಮಾಡಿಕೊಂಡು ಈ ರೀತಿ ಹೊಲಿಸ್ಕೊಂಡು ನೀವು ಕರೆಕ್ಟಾಗಿ ಎಡ್ಜಿಗೆ ಏನು ಸ್ಟಿಚ್ ಬಂದಿರ್ತೈತಲ್ಲ ಅದರ ಮೇಲೇ ಮತ್ತೆ ಇನ್ನೊಂದು ಸ್ಟಿಚ್ ಬರುವ ಹಾಗೆ ಇಟ್ಕೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡಿದ್ರಿ ಅಂದ್ರೆ ಫ್ರಂಟ್ ಪಾರ್ಟಿಂದು ಥ್ರೆಡ್ ಪೈಪಿಂಗ್ ಹಚ್ಚೋದು ಮುಗಿತೈತಿ. ಇಷ್ಟು ಮಾಡಿದ್ರೆ ಅಂದರೆ ನಿಮಗೆ ನೀಟಾಗಿ ಬ್ಲೌಸ್ ರೆಡಿ ಆಗ್ತೈತಿ. ಈ ಥ್ರೆಡ್ ಪೈಪಿಂಗ್ ಹಚ್ಚಿದಾಗ ಫ್ರಂಟ್ ನೆಕ್ಕಿನ ಶೇಪ್ ಏನು ತೆಗಿಯೋಕೆ ಬರೋಂಗಿಲ್ಲ ರೀ. ಅದಕ್ಕೆ ಫಸ್ಟೇ ಕಟ್ ಮಾಡಬೇಕಾದ್ರೆ ಒಬ್ಬರಿಗೆ ಅದು ಬಿಗಿನರ್ಸ್ ಇದ್ದವರಿಗೆ ಬರಲ್ಲ. ಅದಕ್ಕೆ ನಾನು ಇದನ್ನು ಟ್ರಿಕ್ಸನ್ನು ತೋರಿಸ್ತಿದ್ದೆ. ನೋಡಿರಿ, ಟ್ರೈ ಮಾಡಿರಿ ಎಲ್ಲರೂ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ಗೆ ಹೇಳ್ರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ.